ಇನ್ನು ಬೆಲೆ ಏರಿಕೆ ಖಂಡಿಸಿದ ಬಿಜೆಪಿಯ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಲೇವಡಿ ಮಾಡಿದ್ದಾರೆ. ಈಗಲಾದರೂ ಬಿಜೆಪಿ ಬೆಲೆ ಏರಿಕೆ ಬಗ್ಗೆ ಧ್ವನಿ ಎತ್ತುತ್ತಾ ಇದೆಯಲ್ಲ, 10 ವರ್ಷ ಆದ ಮೇಲೆ ಬೆಲೆ ಏರಿಕೆ ಬಗ್ಗೆ ಮಾತನಾಡ್ತಿದ್ದಾರೆ. ಬಿಜೆಪಿ ಆಡಳಿತದ ರಾಜ್ಯದಲ್ಲಿ ಹಾಲು ಪೆಟ್ರೋಲ್ ಬೆಲೆ ಎಷ್ಟಿದೆ, ಕರ್ನಾಟಕದಲ್ಲಿ ಎಷ್ಟು ಅಂತ ಹೋಲಿಕೆ ಮಾಡಿ ನೋಡಿ. ಬೆಲೆ ಏರಿಕೆಗೆ ಸಿದ್ದರಾಮಯ್ಯ ಕಾರಣ, ಮೋದಿನಾ ಅಂತ ಪ್ರಶ್ನಿಸಿದ್ದಾರೆ ಪ್ರಿಯಾಂಕ್ ಖರ್ಗೆ. ಸಂತೋಷ ಏನಾಯ್ತು ಅಂದ್ರೆ 10 ವರ್ಷ ಆದಮೇಲೆ ಬಿಜೆಪಿಯವರು ಬೆಲೆ ಏರಿಕೆ ಬಗ್ಗೆ ಮಾತನಾಡಕ್ಕೆ ಪ್ರಾರಂಭ ಮಾಡಿದ್ದಾರೆ. ಬಿಜೆಪಿ ರೂಲ್ಡ್ ಸ್ಟೇಟ್ಸ್ನಲ್ಲಿ 1 ಲೀಟರ್ ಹಾಲು ಎಷ್ಟು, 1 ಲೀಟರ್ ಪೆಟ್ರೋಲ್ ಎಷ್ಟು ಪಟ್ಟಿ ಮಾಡಲಿ, ಕರ್ನಾಟಕಕ್ಕೆ ಹೋಲಿಕೆ ಮಾಡಲಿ. 10 ವರ್ಷ ಆದಮೇಲೆ ಕೊನೆಗನ ಬಾಯಿಗೆ ಬಂದಿದೆ ಅಲ್ಲ ಇವರಿಗೆ, ಬೆಲೆ ಏರಿಕೆ ಆಗ್ತಾ ಇದೆ ಅಂತ. ಬೆಲೆ ಏರಿಕೆ ಆಗ್ತಾ ಇರೋದು ಕಾರಣ ಯಾರು? ಸಿದ್ದರಾಮಯ್ಯನವರ, ಮೋದಿಯವರ? ಯಾರು 10 ವರ್ಷದಿಂದ ಈ ದೇಶವನ್ನು ಆಳ್ತಾ ಇರೋದು? ಯಾರು ನೋಟ್ಬಂದಿ ತಂದಿದ್ದು? ಯಾರು ಅವೈಜ್ಞಾನಿಕವಾದ ಲಾಕ್ಡೌನ್ ಮಾಡಿದ್ದು? 40-50 ವರ್ಷದಲ್ಲಿ ಇರಲಾರ್ದಂಥ ನಿರುದ್ಯೋಗ ಸೃಷ್ಟಿ ಮಾಡೋಕ್ಕೆ ಕಾರಣ ಯಾರು? ಇನ್ಫ್ಲೇಷನನ್ನು ಜಾಸ್ತಿ ಮಾಡಿದ್ದು ಯಾರು? ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸನ್ನು ಜಾಸ್ತಿ ಮಾಡಿಸಿದ್ದು ಯಾರು? ಹಾಗಾಗಿ ಬಿ ಜೆ ಪಿಯವರು ಬೆಲೆ ಏರಿಕೆ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ರೆಡಿ ಇದ್ದಾರಲ್ಲ, ಅದು ಭಾಳ ಸ್ವಾಗತಾರ್ಹ. ಈಗಾನ ಅವರಿಗೆ ಸಾಮಾನ್ಯ ಜನರ ಏನು ನೋವಿದೆ ಅದು ಅರ್ಥ ಆಗ್ತಾ ಇದೆ. ಸೊ ಅವರು ಬೆಲೆ ಏರಿಕೆ ಮಾಡಿದಾಗ ದೇಶಕ್ಕೆ ಒಳ್ಳೆಯದು, ದೇಶ ಕಟ್ಲಿಕ್ಕೆ ಮಾಡ್ತಾ ಇದ್ದಾರೆ, ನಾಗರಿಕರ ಬಾಳನ್ನ ಹಸನ್ ಮಾಡ್ಲಿಕ್ಕೆ ಮಾಡ್ತಾ ಇದ್ದಾರೆ. ಪ್ರಧಾನಮಂತ್ರಿ ಕಚೇರಿ ಮುಂದೆ, ಪ್ರಧಾನಮಂತ್ರಿಯ ಮನೆ ಮುಂದೆ ಇವ್ರು ಪ್ರತಿಭಟನೆ ಮಾಡಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.